विदर्भातील घडामोडींचा आढावा पाहण्यासाठी नक्की पहा एसबी न्यूज चॅनल। शेजारच्या महाराष्ट्र राज्यात होत असलेल्या मुसळधार पावसामुळे चिकोडी तालुक्यातील कृष्णा, वेदगंगा, दूधगंगा नद्यांचं पाणी पात्राबाहेर वाहत असून संभाव्य पूरस्थिती लक्षात घेऊन आज बेळगावचे जिल्हाधिकारी मोहम्मद रोशन यांनी कृष्णा नदी काठाला भेट देऊन पाहणी केली। सुरुवातीला कृष्णा नदीवरील अंकली मांजरी पुलावर भेट देऊन कृष्णा नदीच्या पात्राची पाहणी केली आणि त्यानंतर त्यांनी येडूर येथे जाऊन बोटीतून कृष्णा नदीत जाऊन पुरावेळी नागरिकांचे आणि जनावरांचे रक्षण करण्यासाठी आवश्यक उपाययोजनांविषयी अधिकाऱ्यांसोबत चर्चा केली। शेजारच्या महाराष्ट्र राज्यात मुसळधार पाऊस पडत असून मोठ्या प्रमाणात नद्यांना पाणी वाहून येत असल्याने चिकोडी तालुक्यातील नद्यांच्या पाणी पातळीत कमालीची वाढ होत आहे। त्यामुळे संभाव्य परिस्थितीवर लक्ष ठेवण्यासह आवश्यक तयारी करण्याचे अधिकाऱ्यांना सूचना दिल्या आहेत। आणि यावेळी बोलताना जिल्हाधिकारी रोशन म्हणाले की सध्या जिल्ह्यामध्ये पूरस्थिती नसून सर्व आवश्यक उपाययोजना आणि खबरदारी घेण्यात आली आहे। सध्या 26 बोट सज्ज असून आणखीन बोटीची गरज भासल्यास कारभारहून मागून घेण्यात येईल असं सांगितलं। लवकरच NDRF आणि SDRFच्या तुकड्या चिकोडी परिसरात तैनात करण्यात येणार असल्याचं सांगितलं। यावेळी चिकोडीचे प्रांताधिकारी, पोलीस संपगावी, तहसीलदार चिदंबर कुलकर्णी यांच्यासह महसूल, जलसंपदा आणि पोलीस खात्याचे अधिकारी उपस्थित होते। ಈಗಾಗಲೇ 3 ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ದೀವಿ। ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು, ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು, ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದೋ ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡ್ಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ। AC ಮತ್ತು ತಹಶೀಲ್ದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ। ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ 24 ದೋಣಿಗಳನ್ನು ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ। ಆ್ಯಂಡ್ ಒಂದು 6-7 ದೋಣಿಗಳು ಖಾಸಗಿ ದೋಣಿಗಳು ರಿಪೇರಿಗೆ ಇತ್ತು, ಅದನ್ನು ರಿಪೇರಿ ಮಾಡಿಸಿದ್ದೀವಿ। ಇನ್ನೂ ಹೆಚ್ಚು ದೋಣಿಗಳು ಬೇಕಂದರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರ ಜೊತೆ ಮಾತಾಡಿದ್ದೀನಿ। ಅಲ್ಲಿಂದ ನಾವು ಬಾಡಿಗೆ ಮೇಲೆ ದೋಣಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ। ಇವತ್ತು ಘಟಪ್ರಭಾ ಮತ್ತು ಹಿರಣ್ಯಕೇಶಿ ಮತ್ತು ಈಗ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಎಲ್ಲ ನದಿಗಳನ್ನು ನಾವು ಕಳ್ಳೋಳ್ ಬ್ಯಾರೇಜ್ ಹತ್ರ ನಾವೀಗ ಇದ್ದೀವಿ। ಎಲ್ಲ ನದಿಗಳನ್ನ ವೀಕ್ಷಣೆ ಮಾಡಿ ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್ ಹಾಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ನಾವು ಈಗ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ। ಈಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ। ಮಳೆ ಪ್ರಮಾಣ ಏನಿದೆ ಅದು ಮಹಾರಾಷ್ಟ್ರದಲ್ಲಿ ಮಳೆ ಇರ್ಬೋದು, ಅದು ಕಡಿಮೆ ಆಗಿದೆ। ನಮ್ಮ ನದಿಗಳಲ್ಲಿ ಇರೋ ಪ್ರವಾಹನೂ ಕಡಿಮೆ ಆಗಿದೆ। ಮುಂದಿನ 4 ದಿವಸದ ಫೋರ್ಕಾಸ್ಟ್ ಏನಿದೆ ಅದರಲ್ಲಿನೂ ಯಾವುದೇ ತೊಂದರೆ ಇಲ್ಲ। ಮಹಾರಾಷ್ಟ್ರದಲ್ಲಿ 1-2 ಕಡೆ ಆರೆಂಜ್ ಅಲರ್ಟ್ ಇದೆ, ಬಟ್ ಅದರಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೆ ಸರ್। NDRF, SDRF ನಮ್ಮ ಕಂಟ್ರೋಲಲ್ಲಿದೆ। ನಿನ್ನೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಮಾತಾಡಿದ್ದಾರೆ। ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ನಮಗೆ ಗೊತ್ತಿದೆ ಈ ಅಂಕೋಲ ರಸ್ತೆ ಏನಿದೆ ಅಲ್ಲಿ ಭೂಕುಸಿತ ಮಾಡಿದ್ದೀವಿ, ಅಲ್ಲಿಗೆಲ್ಲ ರಿಲೀಫ್ ಆಪರೇಷನ್ ನಡೀತಾ ಇದೆ। SDRF ಮತ್ತು NDRF ನಮ್ಮ ಡಿಸ್ಪೋಸಲ್ ಇರುತ್ತೆ। ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಹಾಗೂ 2019ರಲ್ಲಿನೂ ಇಲ್ಲಿ ಸ್ವಲ್ಪ ಆವಾಗ ತೊಂದರೆಗಳಿತ್ತು। ಆ ದೃಷ್ಟಿಯಿಂದ ಇಡೀ ಸರ್ಕಾರದ ದೃಷ್ಟಿ ನಮ್ಮ ಜಿಲ್ಲೆ ಮೇಲೆ ಇದೆ, ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್। ಭಾಳಷ್ಟು ಡ್ಯಾಮ್ ಲೆವೆಲ್ಸ್ ಏನಿದೆ ಸರ್, ಏನಾದರೂ ಅಲ್ಲಿ ಏನು ಈಗ ನಿನ್ನೆ ಕೊಯ್ನಾ ಡ್ಯಾಮ್ದು ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ। ಅದೇ ರೀತಿ ನಮ್ಮ ಕಡೆ ಹಿಪ್ಪರಗಿ ಡ್ಯಾಮ್ ಇರ್ಬೋದು ಮತ್ತು ಹಿಡ್ಕಲ್ ಡ್ಯಾಮ್ ಇರ್ಬೋದು, ಆ ಎಲ್ಲ ಮಾಹಿತಿಯನ್ನು ಉದಾಹರಣೆ ಹೇಳ್ತೀನಿ। ಈಗ ಹಿಡ್ಕಲ್ ಡ್ಯಾಮ್ ಟೋಟಲ್ ಕೆಪಾಸಿಟಿ ನಮಗೆ 52 TMC ಇದೆ, ಬಟ್ ಸದ್ಯಕ್ಕೆ ಅಲ್ಲಿರೋ ನೀರು ಬರೀ 26 TMC। ಸೊ ಇನ್ನೂ ಸುಮಾರು ನೀರನ್ನಲ್ಲಿ ಇಂಪೌಂಡ್ ಮಾಡಲಿಕ್ಕೆ ನಮಗೆ ಅಲ್ಲಿ ಅವಕಾಶ ಇದೆ। ಆ್ಯಂಡ್ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ನಿರ್ಣಯ ಏನಂದರೆ ಆಲ್ಮಟ್ಟಿ ಡ್ಯಾಮಿಂದ ನೀರನ್ನು ಇನ್ನೂ ಲೋವರ್ ರೈಪೇರಿಯನ್ ಡಿಸ್ಟ್ರಿಕ್ಟ್ಗಳಲ್ಲಿ ನಮ್ಮ
ಬಿಜಾಪುರ ಆ ಕಡೆ ಇನ್ನು ಕೆಳಗಡೆ ಯಾವ ಜಿಲ್ಲೆ ಬರುತ್ತೆ, ರಾಯಚೂರು ಗುಲ್ಬರ್ಗ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಸೊ ನಿನ್ನೆ ತನಕ 20,000 ಕ್ಯೂಸೆಕ್ಸ್ ಬಿಡುಗಡೆ ಮಾಡ್ತಾಯಿದ್ರು. ಇವತ್ತಿಂದ 65,000 ಕ್ಯೂಸೆಕ್ಸ್ ಭಾಳ ಮಾನಿಟರ್ ಮಾಡಿ ನೋಡಿಕೊಂಡು ಎಲ್ಲ ಡಿಸಿಷನ್ ತಗೊಂಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಸರ್? ಹಿಡ್ಕಲ್ ಜಲಾಶಯ ಆಳಮಟ್ಟಿದಿಂದ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಕಡೆ ಇರೋ ಎಲ್ಲ ಡ್ಯಾಮ್ ಸಿಸ್ಟಮ್ಸ್ಗಳಲ್ಲಿ ನೀರಿನ ಮಟ್ಟ ಇನ್ನೂ ಕಡಿಮೆ ಆಗುತ್ತೆ. ಸೊ ಅದರಿಂದ ನಮಗೆ ತೊಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಎಲ್ಲರಿಗೂ ಧನ್ಯವಾದ. SB न्यूजसाठी इंगळीहून राजकोळी.